ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಟೈಲರಿಂಗ್ ಕ್ಲಾಸ್ಗೆ 3 ತಿಂಗಳು ಕೋರ್ಸ್ಗೆ ಜಾಯ್ನ್ ಆಗಿದ್ದೆ. 3 ತಿಂಗಳಲ್ಲಿ 3,000ನ ಖರ್ಚು ಮಾಡಿ ಯಾವ ಥರ ಬ್ಲೌಸ್ ಡಿಸೈನ್ಸು ಮತ್ತು ಡ್ರೆಸ್ಸಸ್ನ ಹೊಲ್ದಿದ್ದೀನಿ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬರೀ 3 ತಿಂಗಳಲ್ಲಿ ಟೈಲರಿಂಗ್ನ ಕಲಿಬಹುದಾ ಹೇಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕ್ಲಾಸ್ನಲ್ಲಿ ಫಸ್ಟ್ ಡೇ ಎಮ್ಮಿಂಗ್ ಮಾಡೋದು, ಹುಕ್ಸ್ ಹಾಕೋದು, ಕಾಜಾ ಮಾಡೋದು ಈ ಥರ ಹೇಳ್ಕೊಡ್ತಾರೆ. ನಂತರ ಪೇಪರ್ನಲ್ಲಿ ಬ್ಯಾಕ್ ಡಿಸೈನ್ನ ಕಟ್ ಮಾಡೋದು, ಸ್ಲೀವ್ಸ್ ಕಟ್ ಮಾಡೋದು, ಡಾಟ್ ಹಿಡಿಯೋದು ಈ ಥರ ಎಲ್ಲ ಹೇಳ್ಕೊಡ್ತಾರೆ. ಮತ್ತು ಮಷಿನ್ನ ತುಳಿಯೋಕ್ಕೆ ಬರದೇ ಇರೋರಿಗೆ ಮಷಿನ್ನ ಹೇಗೆ ತುಳಿಯೋದು ಮತ್ತು ಅದಕ್ಕೆ ಹೇಗೆ ದಾರನ ಸುತ್ತೋದು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾರೆ. ನಂತರ ಕಾಟನ್ ಬಟ್ಟೆನ ತಂದು ಅದರ ಮೇಲೆ ಸ್ಟಿಚ್ ಹಾಕೋದು ಮತ್ತು ಬ್ಯಾಕ್ ಡಿಸೈನ್ನ ಕಟ್ ಮಾಡಿ ಯಾವ ಥರ ಹೊಲಿಯೋದು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾರೆ. ಆಮೇಲೆ ಪೇಪರ್ನಲ್ಲಿ ಕಟ್ ಮಾಡಿ ಲೈನಿಂಗ್ ಪೀಸ್ನಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಬ್ಲೌಸ್ ಪೀಸ್ನ ತರೋದಕ್ಕೆ ಹೇಳ್ತಾರೆ. ಬ್ಲೌಸ್ ಪೀಸ್ನ ಮೊದಲು ಕಾಟನ್ದೇ ತರೋದಕ್ಕೆ ಹೇಳ್ತಾರೆ. ಯಾಕಂದರೆ ಇದ್ರ ಮೇಲೆ ಹೊಲಿಗೆ ಚೆನ್ನಾಗಿ ಬರುತ್ತೆ. ಮತ್ತು ನಾವೇನಾದರೂ ತಪ್ಪಾಗಿ ಹೊಲಿಗೆನ ಹಾಕಿದ್ರೆ ಆ ಹೊಲಿಗೆನ ಬಿಚ್ಚಿದಾಗ ಬಟ್ಟೆನೂ ಸಹ ಏನೂ ಆಗಲ್ಲ ಅಂತ ಹೇಳಿ ಈ ಥರ ಬಟ್ಟೆನ ತರಿಸ್ತಾರೆ. ನಾನು ಫಸ್ಟು ಹೊಲ್ದಿದ್ದ ಬ್ಲೌಸು ಇದೇನೆ, ಪ್ಲೈನ್ ಬ್ಲೌಸು. ಪ್ಲೈನ್ ಬ್ಲೌಸ್ನ ನಾನು 3 ಹೊಲ್ದಿದ್ದೆ. ನನಗೆ 2, ನಮ್ಮ ಅತ್ತೆಗೆ 1 ಅಂತ ಹೇಳಿ. ಪ್ಲೈನ್ ಬ್ಲೌಸ್ನ ಹೊಲ್ದಿದ್ದಾದಮೇಲೆ ಲೈನಿಂಗ್ ಬ್ಲೌಸ್ನ ಹೇಳ್ಕೊಡ್ತಾರೆ. ಲೈನಿಂಗ್ ಬ್ಲೌಸ್ನಲ್ಲಿ ಫಸ್ಟು ಲೈನಿಂಗಿಗೆ ಮಾರ್ಕ್ ಮಾಡಿ ಆಮೇಲೆ ಮೈನ್ ಪೀಸ್ ಮೇಲೆ ಇಟ್ಟು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದು. ನಾನು ಲೈನಿಂಗ್ ಬ್ಲೌಸ್ನಲ್ಲಿ 1-2 ಹೊಲ್ದೆ, ಅಂದರೆ ಸಿಂಪಲ್ಲಾಗಿ 2 ಹೊಲ್ದೆ. ಇನ್ನು ನೆಕ್ಸ್ಟು ಎಲ್ಲ ಡಿಸೈನ್ನ ಹಾಗೆ ಹಾಕ್ಕೊಂಡು ಹೊಲ್ಕೊಂಡು ಹೋದೆ. ನನಗಿಂತ ಮುಂಚೆ ಅಂದರೆ ಸೀನಿಯರ್ಸ್ಗಳು ಜಾಯ್ನ್ ಆಗಿದ್ರಲ್ವ, ಅವರು ನನಗೆ ಸ್ವಲ್ಪ ಗೈಡ್ ಮಾಡಿದ್ರಿಂದ ನಾನು ಸ್ವಲ್ಪ ಬೇಗ ಕಲ್ತ್ಕೊಂಡೆ. ಈ ಲೈನಿಂಗ್ ಬ್ಲೌಸ್ ಆದಮೇಲೆ ಮತ್ತೆ ಇನ್ನೊಂದು ಲೈನಿಂಗ್ ಬ್ಲೌಸು. ಇದಕ್ಕೆ ಬ್ಯಾಕಲ್ಲಿ ಡಿಸೈನ್ ಇಟ್ಟು ಹಾಗೆ ಸ್ಲೀವ್ ಹತ್ರ ಚಿಕ್ಕ ಪಫ್ನ ಇಟ್ಟು ಹೊಲಿಯೋದನ್ನ ಕಲಿತೆ. ಜೊತೆಗೆ ಈ ಲೈನಿಂಗ್ ಬ್ಲೌಸಲ್ಲೇ ಲೈನಿಂಗ್ನ ಹಾಕಿ ಬ್ಯಾಕ್ ಡಿಸೈನ್ಗೆ ಹೇಗೆ ಹೊಲಿಯೋದು ಅನ್ನೋದನ್ನ ಕಲ್ತ್ಕೊಂಡೆ. ಬ್ಯಾಕ್ ಡಿಸೈನ್ನ ಈ ಥರ ಇಟ್ಟಿದ್ದೀನಿ ನೋಡಿ. ಹಾಗೆ ಟ್ಯಾಗ್ ಕೂಡ ನನಗೆ ಮಾಡೋದು ಗೊತ್ತಿರಲಿಲ್ಲ. ಟ್ಯಾಗ್ ಮಾಡೋದನ್ನು ಸಹ ಕಲ್ತ್ಕೊಂಡೆ. ಇನ್ನು ನೆಕ್ಸ್ಟು ದೊಡ್ಡ ಪಫ್ ಬರುತ್ತಲ್ಲ ಆ ಬ್ಲೌಸ್ ಹೊಲಿಯೋದನ್ನ ಕಲ್ತ್ಕೊಂಡೆ. ಹೀಗೆ ಒಂದೊಂದು ಬ್ಲೌಸ್ಗೂ ಒಂದೊಂದು ಥರ ಡಿಸೈನ್ ಇಟ್ಟು ಪ್ರಾಕ್ಟೀಸ್ ಮಾಡಿ, ಕ್ಲಾಸಲ್ಲೂ ಪ್ರಾಕ್ಟೀಸ್ ಮಾಡಿ, ಬಂದು ಮನೆಯಲ್ಲೂ ಪ್ರಾಕ್ಟೀಸ್ ಮಾಡಿ ಬೇಗ ಹೊಲಿಯೋದನ್ನ ಕಲ್ತ್ಕೊಂಡೆ. ನನಗೆ ಮನೆಯಲ್ಲೇ ಮಿಷಿನ್ ಇದ್ದಿದ್ದರಿಂದ ಸ್ವಲ್ಪ ಯೂಸ್ ಆಯಿತು. ಕ್ಲಾಸಲ್ಲಿ ಏನು ಹೇಳ್ಕೊಡ್ತಿದ್ರೋ ಅದನ್ನು ಮನೆಯಲ್ಲೂ ಬಂದು ಪ್ರಾಕ್ಟೀಸ್ ಮಾಡ್ತಿದ್ದೆ. ಹಾಗಾಗಿ ಬೇಗ ಕಲ್ತ್ಕೊಂಡೆ. ಲೈನಿಂಗ್ ಬ್ಲೌಸ್ನಲ್ಲಿ ಬ್ಯಾಕ್ ಡಿಸೈನು, ಸ್ಲೀವ್ ಹತ್ರ ಸ್ಮಾಲ್ ಪಫು, ಬಿಗ್ ಪಫ್ ಎಲ್ಲ ಕಲ್ತಿದ್ದಾದಮೇಲೆ ನೆಕ್ಸ್ಟು ಬೋಟ್ ನೆಕ್ನ ಹೇಳಿಸ್ಕೊಂಡೆ. ಬೋಟ್ ನೆಕ್ಕಲ್ಲಿ 2 ಬ್ಲೌಸ್ನ ಹೊಲಿದೆ. ಒಂದು ಫ್ರಂಟ್ ಹುಕ್ಕು, ಇನ್ನೊಂದು ಬ್ಯಾಕ್ ಹುಕ್ಕು. ಹಾಗೆ ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಕೂಡ ಇದರಲ್ಲೇ ಮಾಡೋದನ್ನ ಕಲ್ತ್ಕೊಂಡೆ. ಹಾಗೆ ಡಿಸೈನ್ಗೆ ಕ್ಯಾನ್ವಾಸ್ನ ಯಾವ ಥರ ಹಾಕೋದು ಅನ್ನೋದನ್ನು ಸಹ ಇದರಲ್ಲೇ ಕಲ್ತ್ಕೊಂಡೆ. ಕ್ಯಾನ್ವಾಸ್ನ ಹಾಕೋದ್ರಿಂದ ಡಿಸೈನು ಕರೆಕ್ಟಾಗೆ ಕೂತ್ಕೊಳ್ಳುತ್ತೆ. ಎಲ್ಲ ಪ್ಯಾಟ್ರನಲ್ಲೂ ಒಂದೊಂದೇ ಬ್ಲೌಸ್ನ ಹೊಲ್ದಿದ್ರಿಂದ ಸ್ವಲ್ಪ ಬೇಗನೆ ಕಲಿತೆ. ಇದು ಫ್ರಂಟ್ ಹುಕ್ಕು ಬೋಟ್ ನೆಕ್ ಬ್ಲೌಸು. ಇದಾದಮೇಲೆ ನೆಕ್ಸ್ಟು ಈಗ ಟ್ರೆಂಡಿಂಗ್ನಲ್ಲಿ ಇರ್ತಕ್ಕಂಥದ್ದು ಮಧುಬಾಲ ಕಟಿಂಗ್, ಅದನ್ನು ಸಹ ಹೇಳಿಸ್ಕೊಂಡು ಕಲಿತೆ. ಫ್ರಂಟಲ್ಲಿ ಈ ಥರ ದಾರ ಬಂದು ನೆಕ್ ಹತ್ರ ಕಟ್ಕೊಳ್ಳೋದು ಬರುತ್ತಲ್ಲ ಆ ಥರ ಪ್ಯಾಟ್ರನ್ನು, ಇದನ್ನು ಮಧುಬಾಲ ಕಟಿಂಗ್ ಅಂತ ಹೇಳ್ತಾರೆ. ಕಟ್ಟಿಂಗ್ನ ನೀಟಾಗಿ ನೋಡಿಕೊಂಡ್ರೆ ಸ್ಟಿಚ್ ಮಾಡೋದಂತೂ ಈಸಿ. ಇದು ನೆಕ್ಸ್ಟು ಇನ್ನೊಂದು ಲೈನಿಂಗ್ ಬ್ಲೌಸು. ಬ್ಯಾಕು ಪಾಟ್ ನೆಕ್ ಬರುತ್ತಲ್ಲ ಆ ಥರ ಡಿಸೈನ್ ಇಟ್ಟು ಹೊಲ್ದಿದ್ದೆ. ಇದಿಷ್ಟು ಆದಮೇಲೆ ನೆಕ್ಸ್ಟು ಕಾಲರ್ ನೆಕ್ ಕೇಳಿಸ್ಕೊಂಡೆ. ಕಾಲರ್ ನೆಕ್ಕಲ್ಲಿ ಚಿಕ್ಕ ಕಾಲರ್ ಒಂದು ಮತ್ತು ದೊಡ್ಡ ಕಾಲರ್ ಒಂದು. ಚಿಕ್ಕ ಕಾಲರ್ ಬ್ಲೌಸ್ ಡಿಸೈನ್ಗೆ ಬ್ಯಾಕು ಪೂರ್ತಿ ಕವರ್ ಮಾಡ್ಕೊಂಡಿದ್ದೀನಿ. ಇನ್ನು ದೊಡ್ಡ ಕಾಲರ್ ಹೊಲ್ದಿದ್ದೀನಲ್ಲ ಆ ಬ್ಲೌಸ್ಗೆ
ಬ್ಯಾಕಲ್ಲಿ ಡಿಸೈನ್ ಇಟ್ಟು ಹೊಲಿದಿದ್ದೀನಿ. ದೊಡ್ಡ ಕಾಲರ್ದು ಬ್ಲೌಸು. ನಾನು ಇಲ್ಲಿ ಪ್ರತಿಯೊಂದಕ್ಕೂ ಸೀರೆನೇ ತಗೊಂಡು ಸೀರೆದೇ ಬ್ಲೌಸ್ನ ಸ್ಟಿಚ್ ಮಾಡಿಲ್ಲ. ಜಸ್ಟು ಪೀಸ್ನ ಆರಿಸ್ಕೊಂಡು ಅದರಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇನ್ನು ಸೀರೆನೇ ತಗೊಂಡು ಅದಕ್ಕೇ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಅಂದರೆ ತುಂಬಾ ಅಮೌಂಟ್ ಖರ್ಚಾಗುತ್ತೆ. ಆದರೆ ಈ ಥರ ಒಂದು ಪೀಸ್ನ ತಗೊಂಡು ಹೊಲ್ಕೊಳ್ಳೋದ್ರಿಂದ ಅಮೌಂಟು ಸ್ವಲ್ಪ ಸೇವ್ ಆಗುತ್ತೆ. ಇಲ್ಲಿ ಟೈಲರಿಂಗ್ ಕ್ಲಾಸ್ ಫೀಸ್ ಮಾತ್ರ ತಿಂಗಳಿಗೆ 1,000. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ದೆಲ್ಲ ಅಮೌಂಟ್ ನಮ್ಮದೇ. ಹಾಗಾಗಿ ಜಸ್ಟ್ ಈ ಥರ ಒಂದೊಂದು ಪೀಸ್ನ ಆರಿಸ್ಕೊಂಡು ಅದರಲ್ಲೇ ಸ್ಟಿಚ್ ಮಾಡಿದ್ರಿಂದ ಅಮೌಂಟ್ ಏನು ಜಾಸ್ತಿ ಖರ್ಚಾಗಿಲ್ಲ. ಬ್ಲೌಸಲ್ಲಿ ಇಷ್ಟು ಪ್ಯಾಟ್ರನ್ಸ್ ಆದಮೇಲೆ ನೆಕ್ಸ್ಟು ಡ್ರೆಸ್ನ ಹೇಗೆ ಕಟ್ ಮಾಡಿ ಹೊಲಿಯೋದು ಅಂತ ಹೇಳಿ ಹೇಳಿಸ್ಕೊಂಡೆ. ಇಷ್ಟು ಪ್ಯಾಟ್ರನ್ನು ತೋರಿಸಿದಲ್ಲ ಅಷ್ಟು ಪ್ಯಾಟ್ರನ್ನು ಬ್ಲೌಸ್ನ ಹೊಲಿಯೋದಕ್ಕೆ 2 ತಿಂಗಳು ತಗೊಂಡೆ. ನೆಕ್ಸ್ಟು ಈ ಡ್ರೆಸ್ಸಸ್ಗಳನ್ನ ಹೊಲಿಯೋದಕ್ಕೆ 1 ತಿಂಗಳು ಕಲ್ತ್ಕೊಂಡೆ. ಒಟ್ಟು 3 ತಿಂಗಳಲ್ಲಿ ಮುಗಿಸ್ಕೊಂಡೆ. ಡ್ರೆಸ್ಸಸ್ನಲ್ಲಿ ಮೊದಲು ಚೂಡಿದಾರು, ಟಾಪು ಮತ್ತು ಪ್ಯಾಂಟು ಹೇಗೆ ಮಾರ್ಕ್ ಮಾಡಿ ಕಟ್ ಮಾಡಿ ಹೊಲಿಯೋದು ಅಂತ ಹೇಳಿ ಕಲ್ತ್ಕೊಂಡೆ. ಇದೊಂದು ಡ್ರೆಸ್ ಆದಮೇಲೆ ನೆಕ್ಸ್ಟು ಇದೊಂದು ಸ್ಯಾರಿನಲ್ಲಿ ಹೊಲಿದಿದ್ದು. ಇದೊಂದು ಡ್ರೆಸ್ನ ಕಲ್ತ್ಕೊಂಡೆ. ಇದು ಶಾರ್ಟ್ ಟಾಪು ಮತ್ತು ಪ್ಲಾಜಾ ಪ್ಯಾಂಟು. ಇದಾದಮೇಲೆ ನೆಕ್ಸ್ಟು ಒಂದು ಗೌನ್ನ ಹೊಲಿಯೋದು ಕಲ್ತ್ಕೊಂಡೆ. ಗೌನ್ ಹೊಲಿಯೋದು ಈಸಿ. ಮಾಮೂಲಿ ಮೇಲ್ಗಡೆ ಪಾರ್ಟ್ನ ಸೇಮ್ ನಾವು ಬ್ಲೌಸ್ಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀವಲ್ಲ ಅದೇ ಥರನೇ ಮಾಡ್ಕೊಳ್ಳೋದು. ಕೆಳಗಡೆ ಪಾರ್ಟ್ನ ಸಪ್ರೇಟಾಗೆ ಹೊಲ್ಕೊಂಡು ಎರಡನ್ನು ಅಟ್ಯಾಚ್ ಮಾಡ್ಕೊಳ್ಳೋದು. ಗೌನ್ನ ಹೊಲ್ದಿದ್ದಾದಮೇಲೆ ನನ್ನ ಮಗಳಿಗೆ ಒಂದು ಲಂಗ ಬ್ಲೌಸ್ನ ಹೊಲಿದೆ. ಇದು ಸಹ ಸೀರೆ ಮನೆಯಲ್ಲೇ ಇತ್ತು, ಅಂದರೆ ಮೀಶೋದಲ್ಲಿ ತೊಗೊಂಡಿದ್ದೆ. ಅದನ್ನೇ ಯೂಸ್ ಮಾಡಿಕೊಂಡು ಕಟ್ ಮಾಡಿ ಹೊಲ್ಕೊಂಡೆ. ಲಂಗ ಬ್ಲೌಸ್ ಹೊಲಿಯೋದು ಈಸಿನೇ, ಅಂದರೆ ಇದರಲ್ಲಿ ಸ್ವಲ್ಪ ಪ್ಲೀಟ್ಸ್ ಹಿಡಿಯೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಪ್ಲೀಟ್ಸ್ನ ಎಲ್ಲ ಒಂದೇ ಸಮ ನೀಟಾಗಿ ಬರೋ ಥರ ಸ್ಟಿಚ್ ಮಾಡಬೇಕು. ನಾನು ಇದನ್ನ ಐರನ್ ಮಾಡಿಲ್ಲ, ಹಾಗಾಗಿ ಎಲ್ಲ ಮುದ್ರುಕೊಂಡಾಗಿದೆ. ಅದೊಂದು ಮತ್ತು ಇದೆರಡೂ ನನ್ನ ಮಗಳಿಗೆ ಹೊಲಿದಿದೆ. ಇನ್ನು ಬೇರೆದು ಎಲ್ಲ ಹೊಲ್ದಿದ್ದೀನಿ. ನಾನು ಸ್ಟಾರ್ಟಿಂಗ್ನಲ್ಲಿ ಹೊಲ್ದಂಥದ್ದನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಇದು ತೋಳತ್ರ ಈ ಥರ ಸ್ಲೀವ್ ಡಿಸೈನ್ನ ಇಟ್ಟು ಹೊಲ್ದಿದ್ದೀನಿ. ಇನ್ನು ಕೊನೆಯಲ್ಲಿ ಒಂದು ಬ್ಲೌಸ್ನ ವರ್ಕ್ ಮಾಡಿ ಅದನ್ನು ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳಿ ಸಹ ಹೇಳಿಸ್ಕೊಂಡೆ. ಇದಿಷ್ಟನ್ನು ನಾನು ಟೈಲರಿಂಗ್ ಕ್ಲಾಸ್ನಲ್ಲಿ ಕಲ್ತಂಥದ್ದು. ಬೇಸಿಕ್ನ ಕಲ್ತ್ಕೊಂಡ್ರೆ ಡಿಸೈನ್ನ ಬೇಕಾದರೆ ಯೂಟ್ಯೂಬ್ನಲ್ಲಿ ನೋಡಿಕೊಂಡು ನಾವೇ ಮಾಡ್ಕೋಬೋದು. ಬೇಸಿಕ್ಕು ಸ್ವಲ್ಪ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡೋದನ್ನ ಕಲಿಬೇಕು ಅಷ್ಟೇ. ಸ್ಟಿಚಿಂಗ್ ಮಾಡೋದು ಸಹ ಈಸಿನೇ, ಆದರೆ ಕಟ್ಟಿಂಗ್ನ ಚೆನ್ನಾಗಿ ಕಲ್ತ್ಕೊಂಡ್ರೆ ಮಿಕ್ಕಿದೆಲ್ಲ ಆರಾಮಾಗೆ ಮಾಡ್ಕೋಬೋದು. ಇಲ್ಲಿ ಗ್ರೀನ್ ಕಲರ್ದೊಂದು ಕ್ಲಾತ್ ಕಾಣಿಸ್ತಿದೆಯಲ್ಲ, ಅದು ನನ್ನ ಲೆಹೆಂಗಾ ರೀಸೆಂಟಾಗೆ ಸ್ಟಿಚ್ ಮಾಡಿದ್ದು. 1/2 ಇಂಚ್ ಪ್ಲೀಟ್ಸ್ನ ಹಿಡಿದು ಹೊಲ್ದಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಹೀಗೆ ಇದಿಷ್ಟನ್ನು 3 ತಿಂಗಳಲ್ಲೇ ಕಲಿತೆ. ಟೈಲರಿಂಗ್ಗೆ ಜಾಯ್ನ್ ಆಗ್ತೀನಿ ಅಂತ ಹೇಳೋರು ಮನೆಯಲ್ಲಿ ಒಂದು ಮಿಷಿನ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಕ್ಲಾಸಲ್ಲಿ ಹೇಳ್ಕೊಟ್ಟಿರೋದನ್ನ ಮನೇಲೂ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬ ಬೇಗ ಕಲಿಬೋದು. ಮೊದಲು ಪೇಪರ್ನಲ್ಲೆಲ್ಲ ಕಟ್ಟಿಂಗ್ ಮಾಡೋದನ್ನ ಕಲಿತು ನಂತರ ಬಟ್ಟೆಯಲ್ಲಿ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡೋದನ್ನ ಹೇಳ್ಕೊಡ್ತಾರೆ. ಡೈರೆಕ್ಟಾಗೆ ಬಟ್ಟೆಯಲ್ಲಿ ಹೇಳ್ಕೊಡೋದಿಲ್ಲ. ನಂದು ಟೈಲರಿಂಗ್ ಕ್ಲಾಸ್ಗೆ ಫೀಸ್ ಒಂದು 3,000. ಈ ಥರ ಬ್ಲೌಸ್ ಪೀಸ್ಗಳನ್ನೆಲ್ಲ ತಗೊಂಡು ಸ್ಟಿಚ್ ಮಾಡೋದಕ್ಕೆ ಟೋಟಲ್ಲಾಗಿ ಫೀಸು ಎಲ್ಲ ಸೇರಿ ಒಂದು 8,000 to 10,000 ರೂಪಾಯಿ ತನಕ ಖರ್ಚಾಗಿದೆ. ಇನ್ನು ಡ್ರೆಸ್ಸಸ್ನೆಲ್ಲ ಆದಷ್ಟು ಸೀರೆಗಳನ್ನಲ್ಲೇ ಕಟ್ ಮಾಡಿ ಹೊಲ್ದಿರೋದು. ಅದಕ್ಕೆಲ್ಲ ಸ್ವಲ್ಪ ಲೈನಿಂಗ್ ಜಾಸ್ತಿ ಬೇಕು, ಹಾಗಾಗಿ ಲೈನಿಂಗಿಗೆ ಸ್ವಲ್ಪ ದುಡ್ಡು ಹೋಗುತ್ತೆ. ಒಂದು ಡ್ರೆಸ್ ಸ್ಟಿಚ್ ಮಾಡ್ತೀನಿ ಅಂದರೆ ಮಿನಿಮಮ್ 3 ಮೀಟ್ರ್ ಆದರೂ ಲೈನಿಂಗ್ ಬೇಕು. ಬ್ಲೌಸ್ಗಾದರೆ 1 ಮೀಟ್ರ್ ಬೇಕಾಗುತ್ತೆ. ಪೀಸು, ಲೈನಿಂಗು, ದಾರ ಮತ್ತು ಇದಕ್ಕೆ ಯೂಸ್ ಮಾಡ್ತಕ್ಕಂಥ ಮೆಟೀರಿಯಲ್ಸು
ಎಲ್ಲನೂ ಸೇರಿಸಿ ಜೊತೆಗೆ ಫೀಸ್ನೂ ಸಹ ಸೇರಿಸಿ ಒಂದು 10,000 ಖರ್ಚಾಗಿದೆ. ನಾನು ಇಷ್ಟು ಖರ್ಚು ಮಾಡಿದ್ದೀನಿ. ಅದೇ ಥರ ಕಸ್ಟಮರ್ಸ್ಗೆ ಬ್ಲೌಸ್ನ ಹೊಲ್ಕೊಟ್ಟು ಆ ದುಡ್ಡನ್ನ ಸಂಪಾದನೆನೂ ಕೂಡ ಮಾಡ್ಕೊಂಡಿದ್ದೀನಿ. ಜೊತೆಗೆ ನನ್ನ ಮಗಳಿಗಾಗಿರ್ವಿ, ನಮ್ಮ ಅತ್ತೆಗೆ, ನಮ್ಮ ಅಮ್ಮಂಗೆ, ನನಗೆ ಎಲ್ರಿಗೂ ಹೊಲ್ಕೋತೀನಿ. ನಮಗೆ ಹೊಲ್ಕೊಳ್ಳೋದ್ರಿಂದ ಎಷ್ಟು ದುಡ್ಡನ್ನ ಉಳಿಸ್ಬೋದು ಅಲ್ವಾ? ಮನೆಯಲ್ಲಿ ಸುಮ್ಮನೆ ಕೂತಿರೋ ಬದಲು ಈ ಥರ ಯಾವುದಾದ್ರೂ ಒಂದು ವರ್ಕ್ ಮಾಡ್ತಿದ್ರೆ ತುಂಬ ಖುಷಿ ಇರುತ್ತೆ. ಬೇಕು ಅಂದರೆ ಅರ್ನಿಂಗ್ಸ್ ಕೂಡ ಮಾಡ್ಕೋಬೋದು. ಮನಸ್ಸಿದ್ರೆ ಎಷ್ಟು ಬೇಗ ಬೇಕಾದರೂ ಕಲಿಬೋದು. 3 ತಿಂಗಳು ಅಂತಲೇ ಅಲ್ಲ, 2 ತಿಂಗಳಲ್ಲೂ ಸಹ ಕಲಿಬೋದು. ನನಗೆ ಮೊದಲಿಗೆ ಟೈಲರಿಂಗ್ದು ಯಾವುದೇ ನಾಲೆಡ್ಜ್ ಇರಲಿಲ್ಲ. ಜಸ್ಟು ಹರಿದೋಗಿರೋ ಬಟ್ಟೆನ ಸ್ಟಿಚ್ ಒಂದು ಹಾಕೋತಿದ್ದೆ ಅಷ್ಟೇ. ಒಂದು ಬಟ್ಟೆನ ಕಟ್ ಮಾಡೋದಕ್ಕೂ ಸಹ ನನಗೆ ಬರ್ತಾ ಇರಲಿಲ್ಲ. ಟೈಲರ್ ಹತ್ರಕ್ಕೆ ತಗೊಂಡೋಗಿ ಕೊಡ್ತಿದ್ದೆ. ಆದರೆ ಇವತ್ತು ನಾನೇ ಈ ಥರದ್ದೆಲ್ಲ ಹೊಲಿತಾ ಇದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ಇದನ್ನು ನಾನು ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರೇನು ಮಾಡು ಅಂತ ಏನು ಹೇಳಿಲ್ಲ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.